And 5, 4, 3, 2, 1, ta-da! ಮುಗೀತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಸ್ಪೆಷಲಿ ನನ್ನ ಮಗಳಿಗೋಸ್ಕರ ನಾನು ಕೇಕ್ ಮಾಡ್ತಿದ್ದೀನಿ. ಎನಿವೇಸ್ ಅವಳು ತಿನ್ನೋದಿಲ್ಲ, ಬಟ್ ಅವಳ ಹೆಸರು ಹೇಳ್ಕೊಂಡು ನಾವೆಲ್ಲ ತಿಂತೀವಿ. ಸೊ ಅದಕ್ಕೇನೆ. ಆ್ಯಂಡ್ ಮನೇಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇತ್ತು. ಸೊ ನಾನೇ ಯಾಕೆ ಕೇಕ್ನ ಟ್ರೈ ಮಾಡಬಾರ್ದು ಈ ಸತಿ ಅವಳು 5th ಮಂತ್ ಬರ್ತ್ಡೇಗೆ, ಸಾರಿ 4th ಮಂತ್ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ಬೇಕು ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಕೇಕ್ ಪ್ರೊಸೀಜರ್ ಹೆಂಗೆ, ಏನು ಎತ್ತ ಹೆಂಗೆ ಬರುತ್ತೆ, ಹಿಟ್ಟೋ ಫ್ಲಾಪೋ ಅಂತ ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಇಲ್ಲಿ ಬರೆದು ಕೂಡ ಇಟ್ಕೊಂಡಿದ್ದೀನಿ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಪ್ಯೂರ್ಲಿ ಬಂದು ಎಗ್ಲೆಸ್ ಕೇಕೇನೆ ನಾನು ಮಾಡ್ತಿರೋದು. ಸೊ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತಂದರೆ ಕರ್ಡ್, ಶುಗರ್, ವೆನಿಲಾ ಎಸೆನ್ಸ್, ಆಯಿಲ್, ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಆ್ಯಂಡ್ ಮಿಲ್ಕ್. ಓಕೆನಾ? ಸೊ ಇದಿಷ್ಟು ಬೇಕಾಗತ್ತೆ. ಆ್ಯಂಡ್ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟೆಷ್ಟು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಕೇಕ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಚೆನ್ನಾಗಿ ಬಂದಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅದನ್ನು ಲಾಸ್ಟಿಗೆ ಹೇಳ್ತೀನಿ ಚೆನ್ನಾಗಿ ಬಂದಿತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಈಗ ಎಲ್ಲ ಮೆಸ್ಸಪ್ ಆಗಿದೆ ಗೈಸ್ ಅಡುಗೆ ಮನೆ ಅಂತೂ. ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಫಸ್ಟು ಇಲ್ಲಿ ನಾನು ಹಾಕ್ತಿರೋದು ಬಂದು, ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ನಾನು ಈ ಕಪ್ಪಲ್ಲಿ 1 ಕಪ್ ಫುಲ್ ಹಾಕ್ಕೊತಾ ಇದ್ದೀನಿ. ಓಕೆನಾ? ಶುಗರ್ನ 2 ಕಪ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಶುಗರ್ ಪೌಡರ್ ಆ್ಯಕ್ಚುಲಿ ನಾನು ಮಾಡ್ಕೊಂಡಿರೋದು, ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ಬೀಟರ್ ಇಲ್ಲ ನನ್ನ ಹತ್ರ, ಇದನ್ನೇ ಯೂಸ್ ಮಾಡ್ತೀನಿ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಮ್ಮ ನೀನು ಕಂಫರ್ಟ್ ತೊಗೊಂಡೆಲ್ಲ ನೀನು ವೀಡಿಯೋ ಮಾಡಬೇಡ, ನೀಟಾಗಿ ಮಾಡಮ್ಮ. ಬೀಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ. ಸೊ ಗೈಸ್ ನಮ್ಮ ಮಮ್ಮಿ ವೀಡಿಯೋ ಮಾಡ್ತಿರೋದು, ಗೊತ್ತಿಲ್ಲ ಹೆಂಗೆ ಬರುತ್ತೋ ಅಂತ. ಯಾಕೆ ಅಂದರೆ ಟ್ರೈಪಾಡ್ ನನ್ನ ಟ್ರೈಪಾಡ್ ಬಂತು, ಪರ್ಸ್ನಲ್ ಟ್ರೈಪಾಡ್ ಬಂತು. ನನ್ನ ತಂಗಿ ಬಂದ್ಲು, ಅವಳೆಲ್ಲೋ ತಂಗಿ ಬಂದಿಲ್ಲ. ಮತ್ತೆ ಬೀರೇಶ್ ಎಲ್ಲ ಹೋದ್ರಾ? ಅದೇ ವಿಪ್ಪಿಂಗ್ ಕ್ರೀಮ್, ಇದಕ್ಕೆ ಕ್ರೀಮ್ ಹಾಕೋದಕ್ಕೆ. ಸೊ ಗೈಸ್ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಹತ್ರ ಬಾಮ್ಮ, ಅಷ್ಟು ದೂರ ಇದ್ದ ಕಾಣ್ತೈತೆ ಅದು. ಸೊ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ, ನೋಡ್ತಿರ್ಬೋದು. ಅದಾದಮೇಲೆ ನಾವಿಲ್ಲಿ ವೆನಿಲಾ ಎಸೆನ್ಸ್ ಏನಿದೆಲ್ಲ ಇದನ್ನು ತೊಗೊಂಡಿದ್ದೀನಿ. ಸೊ ವೆನಿಲಾ ಕೇಕ್ ಮಾಡ್ತಿರೋದ್ರಿಂದ ವೆನಿಲಾ ಎಸೆನ್ಸು. ಇದು ಬಂದು ಹಾಂ, ಸ್ಪೂನ್ ಎತ್ಕೊಂಡ್ಬಿಡ್ಲಾ? ಅಲ್ಲ ನೀವು ಬೈತಿಯಲ್ಲ, ಆಮೇಲೆ ಸ್ಪೂನ್ ಎಲ್ಲ ತೊಳೆಯಕ್ಕೆ ಹಾಕ್ಬೇಕು ನಾನು. ಸರಿ. ಸೊ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಂ, ನೀನು ಅಥವಾ ವಿನೋತೆ ಇಬ್ಬರಲ್ಲಿ ಯಾರಾದರೂ. ವಾವ್, ಗಮ್ ಅಂತ ಇದೆ ವೆನಿಲಾ ಎಸೆನ್ಸ್ದು ಸ್ಮೆಲ್ ಅಂತೂ ಸಕ್ಕದಾಗಿದೆ. ಐ ಥಿಂಕ್ ನಾನು ಇದು ಆನ್ ಮಾಡಬೇಕಿತ್ತು ನಿಮ್ಗೆ. ಸೊ ಇದಾಯಿತು. ಆಮೇಲೆ ಈಗ ಬೇರೆನೆ. ಈಗ ಆಯಿಲ್ ಇಲ್ಲೇ ಇದೆಯಾ? ಸೊ ವೆಜಿಟೇಬಲ್ ಆಯಿಲು ನಾನು ಈ ಕರ್ಡ್ ಏನು ತೊಗೊಂಡಿದ್ನಲ್ಲ ಕಪ್ ತೋರಿಸ್ಮಾ, ಹಂಗೆ ತೋರಿಸ್ಬೇಕಮ್ಮ. ಈ ಬೇಡ ಅದು ಹಸಿಟ್ಟಿನ ಕಪ್, ಮತ್ತೆ ನಾನು ಮೈದಾ ಹಾಕ್ಬೇಕು ಅದಕ್ಕೆ. ಸೊ ಆಯಿಲು ಇದು 1 ಕಪ್ ಆಗೋಷ್ಟು ಹಾಕ್ಕೊತೀನಿ. ಸೊ ಎಲ್ಲ ಒಂದೇ ಕಪ್ ಅಳತೆ ತೊಗೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಈ ಕಪ್ಪಲ್ಲಿ ನಾನು ಆಯಿಲ್ನ 1 ಕಪ್ ಫುಲ್ ಹಾಕ್ಕೊತಾ ಇದ್ದೀನಿ. ಓಕೆ. ಆ್ಯಂಡ್ ಇದನ್ನು ಕೂಡ, ಅಯ್ಯೋ ಕೈಯೆಲ್ಲ ಎಣ್ಣೆ ಆಯಿತು. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ಗೈಸ್ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಯಿಲ್ ಸಪ್ರೇಟ್ ಆಗಿದೆ ಅಂತ ಕಾಣಿಸ್ಲೇಬಾರ್ದು, ಅರ್ಥ ಆಯ್ತಾ?
ಸೊ ಅಷ್ಟು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕು. ಗೊತ್ತಾಗ್ಬಾರ್ದು. ಅಂದರೆ ಆಯಿಲ್ ಹಾಕಿದ್ದೀವಿ ಅಂತಲ್ಲ, ಆಯಿಲ್ ಮೇಲೆ ತೇಲ್ಬಾರ್ದು ಅಂತ ಹೇಳ್ತಾ ಇರೋದು. ಸೊ ಎಷ್ಟು ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮೈದಾ ಹಾಕೊಬೇಕು. ಸೊ ಸ್ಟ್ರೈನರಲ್ಲಿ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಬೇಕು. ನಾವು 3 ಕಪ್ ಬೇಕು. ಸೊ ಈ ಕಪ್ಪಲ್ಲಿ 3 ಕಪ್ ಹಾಕ್ಕೊತ ಇದ್ದೀನಿ ಮೈದಾನ. 1 ಹಾಕಮ್ಮ, 2, 3. ಸೊ 3 ಕಪ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೇಕಿಂಗ್ ಏನಿದು ಬೇಕಿಂಗ್ ಪೌಡರ್ ಇದು. ಸೊ ಬೇಕಿಂಗ್ ಪೌಡರ್ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದಕ್ಕೇನೆ. ಸೊ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಎಲ್ಲಿದೆಮ್ಮ? ಬೇಕಿಂಗ್ ಸೋಡಾ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ಓಕೆ, ಇದನ್ನು ಜರಡಿ ಹಿಡ್ಕೊಂಡ್ಬಿಡೋಣ. ಸೊ ಈ ಥರ ಎಲ್ಲನೂ ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಯಿತಾ. ಸೊ ಸ್ಲೋ ಆಗಿ ಪೂರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೋರ್ಸ್ಮ ಇಲ್ಲಿ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು. 1.5 ಕಪ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡಬೇಕು. ಸೊ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್, 1.5 ಕಪ್ ಆಗೋಷ್ಟು ಹಾಲನ್ನ ಹಾಕಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆಯಿತಾ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಕನ್ಸಿಸ್ಟೆನ್ಸಿಗೆ. ಸೊ ಈಗ ಬ್ಯಾಟರ್ ಅಂತಾರೆ, ಇದನ್ನು ಏನಂತಾರೆ? ಕೇಕ್ ಬ್ಯಾಟರ್. ಕರೆಕ್ಟ್, ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಸೊ ಗೈಸ್, ಇಲ್ಲಿ ಪ್ರೀ ಹೀಟಿಗೆ ಓವನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತೋರಿಸು. ಆ್ಯಂಡ್ ಇಲ್ಲಿ ಈ ಒಂದು ಏನಂತಾರೆ ಟ್ರೇಗೆ ಆಯಿಲ್ನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಸೊ ಫುಲ್ ಟ್ರೇನ ಗ್ರೀಸ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಬಟರ್ ಪೇಪರ್ ಇಲ್ಲದೆ ಇರೋದ್ರಿಂದ ನಾನು ಆಯಿಲಲ್ಲೇ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನಾನು ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ವೆಜಿಟೇಬಲ್ ಆಯಿಲು. ಯಾಕಂದರೆ ಅಂದರೆ ನಿಮಗೆ ಬೇಕಂತಂದರೆ ನೀವು ತುಪ್ಪ ಕೂಡ ಹಾಕಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಬಟರ್ ಪೇಪರ್ ತೊಗೊಳ್ಳೋಷ್ಟು ಟೈಮ್ ಇದೆ ಅಂತಂದರೆ ಯು ಕುಡ್ ಡೂ ದ್ಯಾಟ್ ಆಲ್ಸೋ. ಬಟ್ ಈಗ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಸೊ ನಾನು ಆಯಿಲ್ನೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸೊ ಇದಾದಮೇಲೆ ಈ ಒಂದು ಇದಕ್ಕೆ ಟ್ರೇಗೆ ಇಲ್ಲಿ ಕೇಕ್ ಬ್ಯಾಟರ್ ಏನಿದೆಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದರಲ್ಲಿ ಏರ್ ಬಬಲ್ಸ್ ಇರುತ್ತೆ, ಅದಕ್ಕೆ ಒಂದು ಈ ಥರ ಟ್ಯಾಪ್ ಮಾಡ್ಕೋಬೇಕು. ಓಕೆನಾ?
ಈ ಥರ ಟ್ಯಾಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಈ ಪಾಯಿಂಟ್ ಏನಿದೆಲ್ಲ ಇಲ್ಲಿಗೆ ಬಂದಮೇಲೆ ಅದು ಸ್ಟಾಪ್ ಆಗುತ್ತೆ, ಅಂದರೆ ಪ್ರೀ ಹೀಟ್ ಆಗಿರುತ್ತೆ. ಆ ಟೈಮ್ ಕರೆಕ್ಟಾಗಿ ನಾನು ಕೇಕ್ನ ಒಳಗೆ ಇಡಬೇಕು. ಸೊ ಯಾ ನಾನು ಹೆಂಡ್ತಿಗೆ ನಾನೇ ಕೇಕ್ ಮಾಡೋದು ಹೇಳ್ಕೊಡ್ತಾ ಇರೋದು. ಅವಳು ಹೇಳ್ತಾರೆ ಅಷ್ಟೇ. ನೀ ಹತ್ರ ಮೈಕ್ ಇಲ್ಲ ಡೂಡ್. ಬಟ್ ನಾನೇ ನಿಂದ್ರಲ್ಲಿ ಕೇಳಿಸುತ್ತೆ. ಅದು ನಾಳೆಗೆ ತೋರಿಸ್ತೀನಿ ಅದನ್ನೆಲ್ಲ. ಇವತ್ತು ಬರೀ ಕೇಕ್ ಮಾಡೋದು. ಟಿಂಗ್ ಟಿಂಗ್ ಅಂತೂ ಅದ್ರ ಮೇಲೆ ಆಗಲ್ಲ. ಕೆಳಗಿಡು. ಸೊ ನಾನು ಅದೊಂದೇ ಇಟ್ಕೊಡು ಸಾಕು. ಎಸ್, ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಬೇಕೆ 180 ಡಿಗ್ರಿ ಸೆಲ್ಸಿಯಸ್. ಓಕೆ, ಟೈಮಿಂಗ್ಸು ಓಕೆ 35 ಮಿನಿಟ್ಸ್. ಎಲ್ಲೋಯ್ತು? 35 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತು. ಬಟ್ ಅದು ಹೆಂಗಾಗತ್ತೆ ಅಂತ ಗೊತ್ತಿಲ್ಲ ಗೈಸ್. ಅವಾಗ ಬಂದು ಚೆಕ್ ಮಾಡ್ತಿರ್ಬೇಕು. ಲಾಸ್ಟ್ ಟೈಮು ಹಿಂಗೆ ಮಾಡಿಬಿಟ್ಟು ಸೀದೋಗ್ಬಿಟ್ಟಿತ್ತು. ಸೊ ಬಂದು ಚೆಕ್ ಮಾಡ್ತಿರ್ಬೇಕು ಅವಾಗವಾಗ. ನಂಗೆ ಭಯ ಸ್ವಲ್ಪ ಈ ಅವನ್ನು ಮತ್ತು ಈ ಕೆಟಲ್ಲು ಅದೆಲ್ಲ ಬ್ಲಾಸ್ಟ್ ಆಗಿಬಿಟ್ರೆ ಅಂತ. ಸೊ ಬಿಡ್ತು ಅದೆಲ್ಲ ಬೇಡಪ್ಪ. ಈಗ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಬಂದು ಮತ್ತೆ ನೋಡುವ. ಸೊ ಗೈಸ್ ಆಗೋಯ್ತು, ಕೇಕು ಮುಗೀತು. ಸೊ ಸ್ವಲ್ಪ ಹೀಟ್ ಕಮ್ಮಿ ಆಗಲಿ, ಅದಾದಮೇಲೆ ಓಪನ್ ಮಾಡಿ ನೋಡುವ, ಚೆಕ್ ಮಾಡಬೇಕು ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಗೈಸ್ ಆಗಿದೆ. ಸೊ ಈಗ ಚಾಕುನ ಮಧ್ಯದಲ್ಲಿ ಚುಚ್ಚಿ ಟೆಸ್ಟ್ ಮಾಡುವ ಸಮಯ. ವಾವ್, ಏನೂ ಅಂಟ್ಕೊಂಡಿಲ್ಲ. ಇಲ್ಲ ಅಂಟ್ಕೊಂಡೈತೆ. ಇನ್ನೂ ಒಂದು 5 ಮಿನಿಟ್ಸ್ ಆಗಬೇಕಿತ್ತಾ? ಇಲ್ಲ, ನೋಡು. ಏನಿಲ್ಲ ಅನ್ಸುತ್ತಲ್ಲ. ಅಂಟಿಲ್ಲ. ನೋಡಿಲ್ಲಿ ಅಂಟ್ತಾ ಇದೆ ಮಾಮ. ನೋಡಿಲ್ಲಿ ನಿಮಿಷ ಇಡ್ರಿ. ಇನ್ನೊಂದು 5 ನಿಮಿಷ ಇಡೋದು. ಇನ್ನೊಂದು 5 ನಿಮಿಷ ಇಟ್ಬಿಡೋಣ. ಯಾಕೆ ಹಂಗದೈತೆ? ಮಗನೇ ಏನು ಮಾಡ್ತಿದ್ಯಾ? ಸೊ ಗೈಸ್ ಇದು 3ನೇ ಸತಿ ಇಡ್ತಾ ಇರೋದು ಓವನ್ ಒಳಗೆ. ಇನ್ನೊಂದು 15 ಸೆಕೆಂಡ್ಸ್ ಇದೆ. ಸೊ ನೋಡ್ಬೇಕು ಹೇಗಾಗತ್ತೆ ಏನೋ ಎತ್ತ ಅಂತ. ಚೆನ್ನಾಗಾದರೆ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಹೋದ ಸತಿ ಮಾಡಿದಾಗ ಸೀದೋಗ್ಬಿಟ್ಟಿತ್ತು. ಈ ಸತಿ ಹಂಗೆ ಆಗದೆ ಇರಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ 5 4 3 2 1 ಟಡಾನ್ ಮುಗೀತು. ಸೊ ಗೈಸ್ ಈಗ ಆಗಿದೆ. ನೋಡುವ ಆಗಿದೆಯೋ ಇಲ್ವೋ ಅಂತ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಹಿಂಗೆ ಚೆಕ್ ಮಾಡಿದಾಗ ಇಲ್ಲೇನೂ ಅಂಟ್ಕೊಂಡಿರಬಾರ್ದು. ಸೊ ಅಂಟ್ಕೊಂಡಿಲ್ಲ. ಎಸ್, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಇದನ್ನು ಆರೋದಕ್ಕೆ ಬಿಡೋಣ. ಇವಾಗ ಇದು ಸ್ವಲ್ಪ ಆರಬೇಕು, ಅಂದರೆ ಫುಲ್ ತಣ್ಣಗಾಗಬೇಕು. ಅದಾದಮೇಲೆ ಅದು ನೀಟಾಗಿ ಬರುತ್ತೆ. ಇದರಿಂದ ಐ ಥಿಂಕ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಸೀದೋಗ್ಬಿಟ್ಟಿತ್ತು. ಅದು ತುಂಬ ವರ್ಸ್ಟಾಗಿ ಬಂದಿತ್ತು. ಬಟ್ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಬಟ್ ಯಾಕೋ ಒಡ್ಕಳು ಬಂದಿದೆ. ಯಾಕೆ ಅಂತ ನನಗೆ ದೇವರಾಣೆಗಳು ಗೊತ್ತಿಲ್ಲ. ಸೊ ನೋಡೋಣ. ಫುಲ್ಲು ಒಣಗಿದ ಮೇಲೆ, ಆರಿದ ಮೇಲೆ ಮತ್ತೆ ವಾಪಸ್ ಬರ್ತೀನಿ. ಓಕೆ, ಬಾಯ್. ಸೊ ಗೈಸ್ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಲಾಸ್ಟ್ ನೈಟು ಕೇಕ್ ಆರಿಬಿಟ್ಟಿತ್ತು ಫುಲ್ಲು. ಬಟ್ ನಾವೇನೋ ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ ಟ್ರೇಯಿಂದ. ಬಟ್ ಇವತ್ತು ತೆಗಿಬೇಕು ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನೈಟನ್ನೇ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅದು ಆಗ್ತಿರ್ಲಿಲ್ಲ. ಸೊ ವಿನುತಾ ಏನು ಮಾಡಿದ್ಲು, ಅದನ್ನು ಉಲ್ಟಾ ದಬಾಕಿ ಮತ್ತೆ ಓವನ್ ಒಳಗೆ ಇಟ್ಟಿದ್ಲು. ನೋಡಿದ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದು ಅಂದರೆ ಅರ್ಧ ಕಟ್ಟಾಗಿ ಬಿದ್ದೋಗ್ಬಿಟ್ಟಿತ್ತು. ಸೊ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಕೇಕ್ ಮಾತ್ರ ಸಖತ್ತಾಗಿತ್ತು. ಸೊ ಗೈಸ್ ಎಲ್ಲನೂ ತೆಗ್ದು ಈ ಥರ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದ್ರ ಮೇಲೆ ಈಗ ಕ್ರೀಮ್ ಹಾಕ್ಬೇಕು. ನೋಡೋಣ ವಾಟ್ಸ್ ದಿ ನೆಕ್ಸ್ಟ್ ಪ್ರಾಸೆಸ್. ಸೊ ಗೈಸ್ ಇಲ್ಲಿ ಕ್ರೀಮ್ ಮಾಡ್ಕೊಂಡಿದ್ದೀನಿ, ಇದು ಹಾಕ್ಕೊಂಡಿಲ್ಲ.
ಬಟ್ ಐ ಡೋಂಟ್ ನೋ ಇದು ಹೆಂಗೆ ಬರುತ್ತೆ ಅಂತ. ಐಸ್ ಕ್ರೀಮ್ ಸ್ಮೆಲ್ ಬರ್ತಾ ಇದೆ ಒಟ್ಟಿನಲ್ಲಿ. ಆಗಲಿಲ್ಲ ಅಂದರೆ ಐಸ್ ಕ್ರೀಮ್ ತಿನ್ಬಿಡೋದು. ಇಲ್ಲ, ಅಯ್ಯೋ ಇದೆಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀನಿ ನಾನು. ಸೊ ಈ ಕೇಕು ಹೆಂಗಾಗಿದೆ ನೋಡಿ, ಹೊಡ್ಕೊಂಡು ಈಗ ಇದ್ರ ಮೇಲೇ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಾಡೋಣ. ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಏನಂದರೆ ಬೀರೇಶು ವಿಪ್ಡ್ ಕ್ರೀಮ್ ಥರ ಬುಕ್ ಮಾಡೋ ಬದಲು ಏನು ಫ್ರೆಶ್ ಕ್ರೀಮ್ ಬುಕ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಥರ ಆಗಿಬಿಟ್ಟಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಸೊ ಇದು ಫುಲ್ಲು ಅಂದರೆ ನೆನಿಬೇಕು ಆ ಥರ ಹಾಕ್ಬಿಡ್ತೀನಿ ಸುಮ್ಮನೆ ಅರ್ಧ ಅಲ್ವಾ. ವಿನುತ 4 ಅನ್ನೋ ಒಂದು ಕ್ಯಾಂಡಲ್ ಇಲ್ವಲ್ಲೇ, ತಗೋಬರ್ತೀನಿ ಬಿಡು. ಮೇಡಮ್ ಇದು ಯಾವ ಕೇಕ್ ಮೇಡಮ್? ಓಕೆ ಮೇಡಮ್, ಎದುರ್ಬೋದು ನಾವು ಕೇಕ ಮುಖ್ಯ ತರಿಸ್ಕೊಳ್ತಾರೆ ಮೇಡಮ್. ಯಪ್ಪ ವೆನಿಲಾ ಐಸ್ ಕ್ರೀಮ್ ಥರನೇ ಇದೆ. ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ದೀನಿ. ಬಟ್ ಆದರೂ ನೋಡುವ ಹಿಂಗಾಗುತ್ತೆ ಅಂತ. ಸುತ್ತ ವೆನಿಲಾ ಐಸ್ ಕ್ರೀಮ್ ಥರ ಇದೆ. ಇದನ್ನು ಹಿಂಗೆ ತೊಗೊಂಡೋಗಿ ಫ್ರೀಸರಲ್ಲಿ ಇಡೋಣ. ಆಮೇಲೆ ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರಿಂಕಲ್ ಹಾಕ್ಬಿಡ್ಲಾ ಈಗಲೇ? ಬೇಡ, ಆಮೇಲೆ ಹಾಕೋಣ ಬಿಡು. ಬೇಡ ಈಗಲೇ ಹಾಕ್ಬಿಡೋಣ. ಎಲ್ಲಿ ಅದು ಸ್ಪ್ರಿಂಕ್ಲರು? ಎಲ್ಲ ಇತ್ತಲ್ಲ, ಮಮ್ಮಿನ ಕೇಳು. ಸ್ಪ್ರಿಂಕ್ಲರ್ ಇಲ್ಲಿದೆ. ಕೇಕ್ ದುಡ್ಡು 4 ಅನ್ನೋ ಒಂದು ನಂಬರೇ ಇಲ್ಲ. ಇಲ್ಲಿ ಸಿಗುತ್ತಾ? ಪರವಾಗಿಲ್ಲ ಬಿಡು. ಹೂವಿನ ಕಾಫಿ ರೈಸ್ ಬರುತ್ತಂತೆ. ನಾನೇನು ಹಾಡು ಹೇಳ್ತಾರದು ಹೆಂಗೆ ಬಂದ್ಬಿಡುತ್ತೆ ನಾನು ಹೇಳಿದ್ರೆ. ವಾವ್, God, guys. ವಾವ್ ಸಕ್ಕದಾಗಿದೆ ಗೈಸ್. ಅದ್ರಲ್ಲಿ ಅವಳ ಹೆಸರು ಬರ್ಬೋದಿತ್ತು. ತಿನ್ನೋಣ. ಡಾಲ್ ಫ್ರೀಸರಲ್ಲಿ ಇಡೋಣ. ಐಸ್ ಕ್ರೀಮ್ ಕೇಕ್. ಕೆಳಗೆ ಬಿದ್ದಿದ್ದು ಹೋದ್ರೆ ಟೆಕ್ನಾಲಜಿಯಾ. ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಸಾಯಂಕಾಲ ಕಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಅದು ಫ್ರೀಸರಲ್ಲೇ ಇರಲಿ, ಆಮೇಲೆ ಸಿಗ್ತೀನಿ. ಆಗಲ್ಲ. ಇರಮ್ಮ ಕಟ್ ಮಾಡೋಣ. ನಾವು ಅವನ ಮನೆ ನಿನ್ ಬಿಟ್ಟಿದ್ದ ಇವತ್ತನ. ವಾವ್ ಏನ್ ಸಕ್ಕದಾಗಿ ಬಂದಿದೆ ನೋಡಿ. ಕೊಟ್ಟಿಲ್ಲ ಅಂತ ಅಜ್ಜಿನೇ ತಿನ್ಬೋದು. ಇದು ಮೊಟ್ಟೆ ಹಾಕಿಲ್ಲ. ಮೊಟ್ಟೆ ಹಾಕಿಲ್ಲ ನಾನು. ಇಲ್ಲ ಮೊಟ್ಟೆ ಹಾಕಿಲ್ಲ. ಬೀರೇಶ ತಿನ್ನಲ್ಲ ಮೊಟ್ಟೆ ಹಾಕದೇ ಇರೋದು. ಇಷ್ಟೇ ಕೊಡೋದು, ಇಷ್ಟೇ. ಫಸ್ಟ್ ಹಾಕ್ಬಿಡು ಅರ್ಶು. ಒಂದಕ್ಕೆ ಹಾಕ್ಬಿಡ. ಅಜ್ಜಿ ಬೇಡ ಅಂತಾರೆ ಬಿಡು. ಮಮ್ಮಿಗೆ ಅಷ್ಟೇ. ಓಕೆ ಟೇಸ್ಟ್ ನೋಡುವ. ಡೂಡ್ ತಗೊಡು. ಟೇಸ್ಟ್ ನೋಡಿದೀವಿ ನಾವು. ನೀವು ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಎಸ್, ನಮ್ಮ ಅಕ್ಕ ಚಾಕ್ಲೇಟ್ ಸಿರಪ್ ಅಂತ ಸುರ್ಕೊಂತೋಳು. ಎಸ್, ಇದಕ್ಕೆ ಹಾಕಿಡು.
ಹಿರಮ್ಮ ಫಸ್ಟ್ ತಿಂದಾಣ ಆಮೇಲೆ ಅದಕ್ಕೆ ಹಾಕಿಡೋ ಅಂತ ಅಯ್ಯಮ್ಮ ದೊಡ್ಡ ಪೀಸ್ ಎತ್ಕೊಂಡ್ಬಿಟ್ಲ ನಮ್ಮವ್ವ ಮತ್ತಿನ್ನಮ್ಮ ತಿನ್ಬೋದಂತೆ. ಬರೀ ತಿನ್ಬೋದು ಒನ್ ಫ್ಯಾಟ್ಸ್. ಹಾಂ ಹೌದು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಅಂದಿದ್ರೆ ಇನ್ನ ಗೈಸ್ ನೀವು ಕೂಡ ಇದೇ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ. ಬಟ್ ಈ ಮೇಲ್ಗಡೆ ಏನು ಚಾಕ್ಲೇಟ್ ಸಾಸ್ ಅಥವಾ ಸ್ಪ್ರಿಂಕ್ಲರು ಮತ್ತೆ ಇದೇನಂತಾರೆ ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ಏನಿದೆಯಲ್ಲ ಅದನ್ನ ಹಾಕದೇ ಇದ್ರು ಬರೀ ಕೇಕೇನೆ ಸಕ್ಕದಾಗಿದೆ. ಇಲ್ಲ ಅಂತಂದ್ರೆ ಇದು ಏನದು ಚಾಕ್ಲೇಟ್ ಬರುತ್ತಲ್ಲ, ವೈಟ್ ಚಾಕ್ಲೇಟ್ ಅಥವಾ ಡಾರ್ಕ್ ಚಾಕ್ಲೇಟ್ ಅಥವಾ ಬ್ರೌನ್ ಚಾಕ್ಲೇಟ್, ಅದನ್ನ ಹಾಕೊಂಡು ಈ ತರ ಬ್ರೌನಿ ತರ ಸಕ್ಕದಾಗಿದೆ ಮಾತ್ರ ಕೇಕು. ಐ ಆಮ್ ಜಸ್ಟ್ ಲವಿಂಗ್ ಇಟ್.